ಸ್ನೇಹಿತರೆ ನಮಸ್ಕಾರ. ನೋಡಿ, ಇದು ಕಾವೇರಿ ವಾಟರ್. ಇದು 24 ಅವರ್ ಈ ಥರ ಹರಿತಾ ಇರ್ತದೆ. ನಿರಂತರವಾಗಿ ಹರಿತಾ ಇರ್ತಕ್ಕಂಥ ಕ್ಯಾನಲ್ ಇದು. ಈ ಕ್ಯಾನಲ್ಗೆ ಅಟ್ಯಾಚ್ ಆಗಿ ಬರುವಂಥದ್ದು ಪ್ರಾಪರ್ಟಿ ಇದೆ. ಒಂದು 2 ಎಕರೆ 7 ಕುಂಟೆ ಇದೆ. ಜನರಲ್ ಪ್ರಾಪರ್ಟಿ. ನೀವು ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ಕೋಬೋದು. ಈ ನೀರು ನಿಮಗೆ ನಿರಂತರವಾಗಿರ್ತದೆ. ನೀರು ಈ ಪ್ರಾಪರ್ಟಿಗೆ ಅಟ್ಯಾಚ್ ಆಗಿ ಬರ್ತಕ್ಕಂಥ ಕ್ಯಾನಲ್ ಇದು. ನೋಡಿ, ಒಳ್ಳೆ ಶುದ್ಧವಾದಂಥ ಕಾವೇರಿ ವಾಟರ್ ಇದು. ಅಗ್ರಿಕಲ್ಚರ್ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಒಳ್ಳೆ ಲೊಕೇಶನ್ ಇದೆ. ನಿಮಗೆ ವರ್ಷ ಪೂರ್ತಿ ಈ ಥರ ನೀರು ಹರಿತಾ ಇರುವಂಥ ಏರಿಯಾ ಇದು. ನೋಡಿ, ಪ್ರಾಪರ್ಟಿ ಬಂದು ಇದೇ ಪ್ರಾಪರ್ಟಿ. 2 ಎಕರೆ 7 ಗುಂಟೆ ಬರ್ತದೆ. ಇದಕ್ಕೆ ಅಪ್ರೋಚ್ ರಸ್ತೆ ಬಂದು ನಿಮಗೆ 60 ಅಡಿ ಟಾರ್ ರೋಡ್ ಇದೆ. ಒಂದು 100 ಮೀಟ್ರ್ ಡಿಸ್ಟೆನ್ಸಲ್ಲಿ ವಿಲೇಜ್ ಬರ್ತದೆ. ಒಳ್ಳೆ ಬ್ಯೂಟಿಫುಲ್ ಲೊಕೇಶನಲ್ಲಿದೆ. ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ. ಇದು ಜನರಲ್ ಪ್ರಾಪರ್ಟಿ ಇದು. ನೋಡಿ, ಎಲ್ಲ ನಿಮಗೆ ಕಟಾವು ಬಂದಿರತಕ್ಕಂಥ ಟೀಕುಡ್. 1 ಅಡಿ 2 ಅಡಿ ಸೈಜ್ ಇರ್ತಕ್ಕಂಥ ಮರಗಳಿದು. ಕೆಂಪು ಮಣ್ಣಿದೆ. ಒಳ್ಳೆ ಮಟ್ಟವಾದಂಥ ಜಾಗ, ನೀರಾವರಿ ಜಾಗ. ಪ್ರಾಪರ್ಟಿ ಒಳ್ಳೆ ಮಣ್ಣಿದೆ, ಕೆಂಪು ಮಣ್ಣಿದೆ. ಇದು ಜನರಲ್ ಪ್ರಾಪರ್ಟಿ ಇದು. ಒಳ್ಳೆ ನೀರಾವರಿ ಕ್ಯಾನಲ್ಗೆ ಅಟ್ಯಾಚ್ ಬೇಕು ಅಂತ ನೋಡ್ತಾ ಇರುವಂಥವ್ರಿಗೆ ಇದೊಂದು ತುಂಬ ಬ್ಯೂಟಿಫುಲ್ ಆಗಿದೆ ಜಾಗ. ನೀರಾವರಿ ಜಾಗ ಇದು. ಎಲ್ಲ ಕಟಾವು ಬಂದಿರತಕ್ಕಂಥ ಟೀಕ್ ಮರಗಳು. ಇದರಲ್ಲಿ ಒಂದು 40ರಿಂದ 50 ತೆಂಗಿನ ಮರ ಇದೆ. ಒಂದು 20 ಟೀಕುಡ್ ಮರ ಇದೆ. ಒಂದು ಪಂಪ್ ಸೆಟ್ ಇದೆ, ಓಪನ್ ಬಾವಿ ಪಂಪ್ ಸೆಟ್. ಕ್ಯಾನಲ್ ನೀರನ್ನು ಯೂಸ್ ಮಾಡ್ಕೋಬೋದು. ಬೇಡ ಅಂತಂದರೆ ಒಂದು ಓಪನ್ ಬಾವಿ ಇದೆ, ಅದರಲ್ಲಿ ಯೂಸ್ ಮಾಡ್ಕೋಬೋದು ನೀರ. ಇದು ಬಂದು ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕಲ್ಲಿ ಬರ್ತಕ್ಕಂಥ ಪ್ರಾಪರ್ಟಿ. ನೀವು ಬ್ಯಾಂಗ್ಳೂರಿಂದ ಪ್ರಾಪರ್ಟಿ ಬರೋದಾದರೆ 90 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಬರೋರಿಗೆ 70 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಓಪನ್ ಬಾವಿ ನೋಡ್ಬೋದು. ಇದರಲ್ಲಿ ಪಂಪ್ ಸೆಟ್ ಇದೆ. ಒಂದು ನಿಮಗೆ ಪವರ್ ಕಲೆಕ್ಷನ್ ಇದೆ. ನಿರಂತರ ಜೊತೆ ಕರೆಂಟ್ ಇದೆ. ನೀಟಾಗಿ ಫೆನ್ಸಿಂಗ್ ಹಾಕೊಂಡು ಫಾರಮ್ ಹೌಸ್ ಮಾಡ್ಕೊಂಡು ಆರಾಮಾಗಿ ಇರ್ಬೋದಾದಂಥ ಜಾಗ ಇದು. ಇದು ಒಂದು 2 ಎಕರೆ 7 ಕುಂಟೆ ಬರ್ತದೆ. ಈ ಪ್ರಾಪರ್ಟಿ ಬಂದು ಈಸ್ಟ್ ಫೇಸಿಂಗ್ ಬರ್ತದೆ. ನಿಮಗೆ ಅಪ್ರೋಚ್ ರಸ್ತೆ ತೋರಿಸ್ತೀನಿ. 60 ಫೀಟ್ ಟಾರ್ ರೋಡ್ ಇದೆ. ಟಾರ್ ರೋಡ್ಗೆ ಅಟ್ಯಾಚ್ ಬರ್ತಕ್ಕಂಥ ಪ್ರಾಪರ್ಟಿ. ನೋಡಿ, ಇದು 60 ಫೀಟ್. ಇದು BWSSB ರೋಡ್ಗೆ ಅಟ್ಯಾಚ್ ಆಗಿ ಬರ್ತಕ್ಕಂಥ ಪ್ರಾಪರ್ಟಿ ಇದು. ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡ್ಬೋದು ಸ್ನೇಹಿತರೆ.